ಕಳೆದ ಬಾರಿ ಲೋಕಸಭಾ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚಿತವಾಗಿ ಮಂಡ್ಯ ಸದ್ದು ಮಾಡ್ತಲ್ಲ, ಅದು ಇಡೀ ಇಂಡಿಯಾದಲ್ಲೇ ಸದ್ದು ಮಾಡಿತ್ತು. ಈ ಬಾರಿಯೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಸದ್ದು ಮಾಡೋದ್ರಲ್ಲಿ ಅದು ಇಂಡಿಯಾ ಮಟ್ಟದಲ್ಲಿ ಯಾವುದೇ ಅನುಮಾನವಿಲ್ಲ. BJP ಹಾಗೂ JDS ಮೈತ್ರಿಯನ್ನು ಮಾಡಿಕೊಂಡಿದೆ. ಮೈತ್ರಿ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಮಂಡ್ಯ ಕ್ಷೇತ್ರವನ್ನು JDSಗೆ BJP ಬಿಟ್ಟು ಕೊಡುತ್ತೆ ಎನ್ನುವ ಚರ್ಚೆಗಳು ಶುರುವಾಗಿದೆ. ಆದರೆ BJP ನಾಯಕರೇ ಬಿಟ್ಕೊಡಬೇಡಿ, BJPಗೆ ಬೇಕು, BJPಗೆ ಉಳಿಸ್ಕೊಳ್ಳಿ ಟಿಕೆಟ್, ಯಾವುದೇ ಕಾರಣಕ್ಕೂ ಕೂಡ JDSಗೆ ಬಿಟ್ಕೊಡಬಾರ್ದು ಅಂತೇಳಿ ತಮ್ಮ ಅಂತರಾಳದ ಮಾತುಗಳನ್ನು ಆಡಿದ್ದಾರೆ. ಯಾರು ಆಡಿರುವಂಥದ್ದು? ಮಾಜಿ ಸಚಿವರಾಗಿರುವಂಥ ನಾರಾಯಣಗೌಡರು ಪಾಂಡವಪುರದಲ್ಲಿ ಇವತ್ತು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸುಮಲತಾ ಅಂಬರೀಶ್ ಅವರು BJPಗೆ ಬೆಂಬಲವನ್ನು ತೋರಿಸಿದ್ದಾರೆ. ಪಕ್ಷೇತರವಾಗಿ ನಿಂತು ಗೆದ್ದಿರ್ಬೋದು, ಆದರೆ ಅವರು ಆ ಬಳಿಕ BJPಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಸಾಕಷ್ಟು ಬೆಂಬಲಿಸಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಟಿಕೆಟ್ ಕೊಡಬೇಕು, ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಆ ಮೂಲಕ BJPಗೆ ಟಿಕೆಟ್ ಸಿಗಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ನೋಡಿ, ಮಂಡ್ಯದಲ್ಲಿ ಪ್ರಮುಖವಾಗಿ JDS ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 7 ಕ್ಷೇತ್ರ ಗೆದ್ದಿದ್ದಂಥ JDS ಒಂದಷ್ಟು ಕ್ಷೇತ್ರಗಳನ್ನು ಕಳ್ಕೊಳ್ಳುವಂಥ ಕೆಲಸಗಳಾಯಿತು. ಈಗ ಈ JDS BJP ಮೈತ್ರಿ ಮಾಡಿಕೊಂಡ ಬಳಿಕ ಮಂಡ್ಯದಲ್ಲಿ ವರ್ಕೌಟ್ ಆಗುತ್ತಾ ಅಂತೇಳಿ ಗಮನಿಸಿದಾಗ ಕಷ್ಟ. ಅಲ್ಲಿ ಫೈಟ್ ಇರೋದೆ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿದ್ದಂಥ ಸುಮಲತಾ ಅಂಬರೀಶ್ ಅವರಿಗೆ ಹಾಗೂ JDSಗೆ ಫೈಟ್ ಇದ್ದಿದ್ದು. ಈಗ ನಾರಾಯಣಗೌಡರು ಹೇಳಿರುವಂಥದ್ದು ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ, ಅಂದರೆ BJPಗೆ ಟಿಕೆಟ್ ಉಳಿಸ್ಕೋಬೇಕು, JDSಗೆ ಕೊಡಬಾರ್ದು ಅಂತ ಹೇಳಿದ್ದಾರೆ. ಪಾಂಡವಪುರದಲ್ಲಿ ಏನು ಮಾತಾಡಿದ್ದಾರೆ ಮೊದಲಿಗೆ ಕೇಳ್ಕೊಂಬರೋಣ ಬನ್ನಿ. ಸುಮಲತಾ ಅವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸೋದು. ಈಗ ನಮ್ಮ ಪ್ರೀತಮ್ ಗೌಡರು ಹೇಳಿದಾಗೆ ಯಾರಿಗಾರು ಕೊಡಲಿ, BJPಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡು. ಹೈಕಮಾಂಡ್ JDSಗೆ ಅಂತ ಸೂಚನೆ ಮಾಡಿದ್ರೆ ತಮ್ಮದು ನಡೆ ಏನಿರುತ್ತೆ ಸರ್? ಅದನ್ನು ಹೈಕಮಾಂಡ್ ಹತ್ರ ನಾವು ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ, ಮಾತಾಡ್ತೀವಿ. ಏನಂತ ಮಾಡ್ತೀರಾ ಸರ್? ಚರ್ಚೆ ಅಷ್ಟೇ, ಖಾಲಿ ಅವ್ರಿಗೆ ಹುಷಾರಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಒಂದಿನ ಮುಂಚೆನೇ ನಮ್ಮ ಕೆರಗುಡ್ನಲ್ಲಿ ಆದಂಥ ಘಟನೆಗೆ ನಾವು ಅವ್ರನ್ನ ಕರೆಯೋದಕ್ಕೆ ಹೋಗಿದ್ದು. ಮತ್ತು ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕೇಳಿದ್ರು. ಇಲ್ಲ, ನಾನು ಮಂಡ್ಯದಲ್ಲಿ ನಾನು ಅಷ್ಟೇ ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಸುಮಲತಾ ಅವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸೋದು. ಈಗ ನಮ್ಮ ಪ್ರೀತಮ್ ಗೌಡರು ಹೇಳಿದಾಗೆ ಯಾರಿಗಾರು ಕೊಡಲಿ, BJPಯವರು ಕೊಡಲಿ ಅನ್ನೋದು ನಮ್ಮ ಡಿಮ್ಯಾಂಡು. ಹೈಕಮಾಂಡ್ JDSಗೆ ಅಂತ ಸೂಚನೆ ಮಾಡಿದ್ರೆ ತಮ್ಮದು ನಡೆ ಏನಿರುತ್ತೆ ಸರ್? ಅದನ್ನು ಹೈಕಮಾಂಡ್ ಹತ್ರ ನಾವು ಕುಂತ್ಕೊಂಡು ತೀರ್ಮಾನ ಮಾಡ್ತೀವಿ, ಮಾತಾಡ್ತೀವಿ. ಏನಂತ ಮಾಡ್ತೀರಾ ಸರ್? ನೋಡಿ, ಇದು ನಾರಾಯಣಗೌಡರ ಒಂದು ಸ್ಟೇಟ್ಮೆಂಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ನಾರಾಯಣಗೌಡರು ಹೇಳ್ತಿರುವಂತೆ BJP ಉಳಿಸ್ಕೊಳ್ಳುತ್ತಾ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಡದೆ? ಆ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಆಗಲೇ ಮೈತ್ರಿ ಮಾಡ್ಕೊಂಡಾಗಿದೆ. ಮೈತ್ರಿ ಜೊತೆಗೆ ಈಗೇನು ಸೀಟು ಹಂಚಿಕೆ ಮಾತುಕತೆ ಕೂಡ ಅಂತಿಮ ಘಟ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ನಾರಾಯಣಗೌಡರು ಸೇರಿದಂತೆ ಕೆಲವು ನಾಯಕರುಗಳು ಮಂಡ್ಯ ಕ್ಷೇತ್ರವನ್ನು BJPಗೆ ಇಟ್ಕೊಳ್ಬೇಕು, BJP ಅಭ್ಯರ್ಥಿಯನ್ನೇ ಇಲ್ಲಿ ಕಣಕ್ಕಿಳಿಸ್ಬೇಕು ಅಂತ ಹೇಳಿ ಒತ್ತಡ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ BJPಗೆ ಬಾಹ್ಯ ಬೆಂಬಲ ನೀಡಿ BJP ಪರವಾಗಿ ಚುನಾವಣೆ ಮಾಡಿದಂಥ ಸುಮಲತಾ ಅಂಬರೀಶ್ ಅವರಿಗೆ ಈ ಬಾರಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ BJPಯಿಂದ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಡ ಆಗ್ತಾ ಇರುವಂಥದ್ದು. ನಿರಂತರವಾಗಿ ನಾರಾಯಣಗೌಡರು ಅವರ ಪರವಾಗಿ ನಿಂತ್ಕೊಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇತ್ತೀಚೆಗೆ ಸುಮಲತಾ ಅವರ ಮನೆಗೆ ಹೋಗಿ ಅವ್ರ ಜೊತೆ ಒಂದಷ್ಟು ಚರ್ಚೆಯನ್ನು ಮಾಡಿದರು. ಇನ್ನೊಂದು ಕಡೆ BJP ಇಂದ ಮತ್ತಷ್ಟು ಕೂಗು ಹೆಚ್ಚಾಗಿರುವಂಥದ್ದು. ಇವತ್ತೇನು ಕಾರ್ಯಕಾರಿಣಿ ಸಭೆ ನಡೆಯಿತು, ಸಭೆಯಲ್ಲೂ ಕೂಡ ಒಂದಷ್ಟು ನಿರ್ಣಯಗಳಾಗಿರುವಂಥದ್ದು. ಸಭೆಯಲ್ಲಿ ನಾರಾಯಣಗೌಡರು ಕೂಡ ಭಾಗಿಯಾಗಿದ್ದರು. ಒಂದು ನಿರ್ಣಯ ಕೂಡ ಆಗಿದೆ. ಸುಮಲತಾ ಅಂಬರೀಶ್ ಅವ್ರಿಗೂ ಸೇರಿದಂತೆ ಮಂಡ್ಯ ಜಿಲ್ಲೆಯ ಯಾವುದಾದ್ರು
ಹಲವಾರು ಒಬ್ಬ ಅಭ್ಯರ್ಥಿಯನ್ನು BJPಯಿಂದಲೇ ಕಣಕ್ಕಿಳಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇದು JDSಗೆ ಒಂದು ನುಂಗಲಾರದ ತುತ್ತು ಅಂತಲೇ ಹೇಳ್ಬೋದು. ಕಳೆದ ಬಾರಿಯೂ ಕೂಡ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಂತಿಮ ಕ್ಷಣಗಳಲ್ಲಿ ಅವರು ಹಿನ್ನಡೆಗೆ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರನ್ನು ಒಮ್ಮತಕ್ಕೆ ತೆಗೆದುಕೊಳ್ಳುವಂಥಕ್ಕೆ ಸಾಧ್ಯವಾಗಿಲ್ಲ. ಅದು ಒಂದು ಹಿನ್ನಡೆಗೆ ಸಾಕ್ಷಿ ಆಯಿತು. ಅದೇ ರೀತಿ ವಾತಾವರಣ ಈಗಲೂ ಕೂಡ ಕಂಡುಬರ್ತಾ ಇರುವಂಥದ್ದು. BJPಯವರು ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ JDSಗೆ ಟಿಕೆಟ್ ಕೊಡೋದು ಬೇಡ ಅನ್ನೋದನ್ನು ಒತ್ತಾಯಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಯಾಕೆಂದರೆ ಮಂಡ್ಯ BJPಗಿಂತ JDS ಸ್ಟ್ರಾಂಗ್ ಇದೆ. ಅಂದರೆ 2018 ಚುನಾವಣೆ ನೋಡೋದಾದರೆ 7ಕ್ಕೆ 7 ಕ್ಷೇತ್ರವನ್ನು JDS ಗೆದ್ದುಕೊಂಡಿತ್ತು. ಆದರೆ ಕೆಲವೊಂದು ಕಾರಣಗಳಿಂದಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಹಿನ್ನಡೆಯಾಗಿದೆ. ಕೇವಲ 1 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಮಾತ್ರ ಸಾಧ್ಯ ಆಯಿತು. ಹಾಗಂತ ಹೇಳಿ 6 ಕ್ಷೇತ್ರಗಳಲ್ಲೇ ಸೋತಿದೆ ಅನ್ನೋ ಕಾರಣಕ್ಕಾಗಿ ಮಂಡ್ಯದಲ್ಲಿ JDS ಶಕ್ತಿ ಕುಂದಿದೆ ಅಂತ ಹೇಳೋಕ್ಕಾಗಲ್ಲ. BJPಗೆ ಹೋಲಿಸಿದ್ರೆ ಖಂಡಿತವಾಗ್ಲೂ JDS ಇಲ್ಲಿ ಸ್ಟ್ರಾಂಗ್ ಆಗಿರೋದು. ಆದರೆ ಈ JDS ನಾಯಕರುಗಳು ಬೇರೆನೇ ಹೇಳ್ತಾ ಇರುವಂಥದ್ದು, ಇವತ್ತಿನ ಸಂದರ್ಭದಲ್ಲಿ JDSಗೆ ಟಿಕೆಟ್ ಕೊಡಬೇಕು, ಜೊತೆಗೆ ಹಾಸನ ಹಾಗೂ ಮಂಡ್ಯ ಈಗಾಗಲೇ JDSಗೆ ಬಿಟ್ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ BJP ನಾಯಕರು ಇಂತಹ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಆಗಬೇಕು, ಪಕ್ಷ ಸದೃಢವಾಗಿ ಬೆಳಿಬೇಕು ಅಂದರೆ BJP ಕ್ಷೇತ್ರಗಳನ್ನು ಉಳಿಸ್ಕೊಳ್ಬೇಕು ಅಂತ ಒತ್ತಡ ಆಗ್ತಾ ಇದ್ದಾರೆ. ಆದರೆ ಮುಂದೆ ಯಾವ ತೀರ್ಮಾನ ಆಗ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್. ನಿಮ್ಮೆಲ್ಲ ಮಾಹಿತಿಗಾಗಿ ಬಹಳ ಕುತೂಹಲ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ.